ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಹೊನ್ನಾವರ ರೋಡ್ ಟ್ರಿಪ್ ಸೀರೀಸ್ನಲ್ಲಿ ಜೋಗದ ಜಲಪಾತೆಯನ್ನು ಭೇಟಿ ಮಾಡುತ್ತಿದ್ದೇವೆ. ಜೋಗ ಜಲಪಾತದ ಹೆಸರು ಯಾರು ಕೇಳಿರಲ್ಲ ತಾನೇ ಹೇಳಿ. 830 ಅಡಿಯಿಂದ ಧುಮುಕುವ ನೀರು, ನೈಸರ್ಗಿಕ ತಾಣ, ನೋಡುವ ಆನಂದನೇ ಬೇರೆ. ಇಲ್ಲಿ ನಾವು ರಾಜ, ರಾಣಿ, ರೋರರ್, ರಾಕೆಟ್ ಅನ್ನುವ 4 ಜಲಪಾತಗಳನ್ನು ಧುಮುಕುವುದನ್ನು ಅದ್ಭುತವಾಗಿ ನೋಡಬಹುದು. ಶರಾವತಿ ನದಿಯು ಶರವೇಗವಾಗಿ ನದಿಯಿಂದ ಜಲಪಾತವಾಗಿ ಬೀಳುವುದನ್ನು ನೋಡುವ ಆನಂದ, ಆ ಕ್ಷಣಗಳನ್ನು ನಾವು ಇವತ್ತು ನಮ್ಮ ಕಣ್ಣಿಂದ ನೋಡೋಣ. ಜೀವನದ ಆನಂದಮಯ ಕ್ಷಣಗಳನ್ನು ಮನಸಾರೆ ಅನುಭವಿಸೋಣ. ಬನ್ನಿ, ಮತ್ತೆ ಭೇಟಿ ಮಾಡೇ ಬಿಡೋಣ. ನಿಮಗೂ ತೋರಿಸುತ್ತೇವೆ ನಮ್ಮ ಜೋಗ್ ಫಾಲ್ಸ್. ಬೈಕಲ್ಲಿ ಮಜಾ ಬರಬೇಕಂದ್ರೆ ಇದೇ ನೋಡ್ರಿ. ಈ ಎನ್ವಿರಾನ್ಮೆಂಟು, ಈ ನೇಚರು, ಈ ಸ್ವರ್ಗ ಇದೆಯಲ್ಲ, ಇದೇ ಮಜಾ ಬೈಕಲ್ಲಿ ಬರೋದು. ಕಾರಲ್ಲಿ, ಬಸ್ಸಲ್ಲಿ ಈ ಮಜಾ ತಗೊಳಕ್ಕಾಗಲ್ಲ. ಎಷ್ಟು ಕೂಲಾಗಿದೆ ಎನ್ವಿರಾನ್ಮೆಂಟು, ಯು ಕ್ಯಾನ್ ಫೀಲ್. ಇದಕ್ಕೆ ಹೇಳೋದು ಬೈಕ್ ಟ್ರಿಪ್, ರೋಡ್ ಟ್ರಿಪ್, ಮೋಟೋ ವ್ಲಾಗಿಂಗ್. ಜೋಗ ಬರೀ 6 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಆಹಾ. ಸೊ ನಮ್ಮ ಡಾಕ್ಟರ್ ಸಾಬ್ ಮುಂದೆ ಹೋಗ್ತಾ ಇದ್ದಾರೆ ನೋಡಿ. ಘಾಟ್ ಡೌನಲ್ಲಿದೆ. ಜೋಗ್ ಫಾಲ್ಸ್ ಓನ್ಲಿ 6 ಕಿಲೋಮೀಟರ್ಸ್ ಫ್ರಮ್ ಹಿಯರ್. ಇಲ್ಲಿ ನೋಡಿ, ಇಲ್ಲಿ ಫಾಲ್ಸ್ ಬರ್ತಿತ್ತು, ಆದರೆ ಇದ್ರಾಗ ನೀರಿಲ್ಲ. ಈಗ ಇಲ್ಲೆಲ್ಲ ನೀರು ಹೋಗ್ತಿತ್ತು. ಆ ಫಾಲ್ಸು ಖಾಲಿ. ನನಗನ್ನಿಸ್ದಂಗೆ ಜೋಗ್ ಫಾಲ್ಸಲ್ಲೂ ನೀರಿಲ್ಲ. ಆದರೆ ನಮ್ಮ ಫ್ರೆಂಡು ಜೋಗ್ ಫಾಲ್ಸ್ ನಾನು ಹೋಗಿಲ್ಲ, ಭಾಳ ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ನಾವೀಗ ಫಾಲ್ಸಿಗೆ ಹೋಗ್ತೀವಿ. ನಾನೆಲ್ಲ ಲಾಸ್ಟ್ ಇಯರ್ ಹೋಗಿದ್ದೆ ಜೋಗ್ ಫಾಲ್ಸಿಗೆ. ನೋಡಿ, ಇಲ್ಲಿಂದ ಸಾಗರ, ಶಿವಮೊಗ್ಗ, ಬೆಂಗಳೂರು, ಜೋಗ್ ಫಾಲ್ಸ್. ನೋಡಿ, ಇದು ಜೋಗ್ ಫಾಲ್ಸ್ ಎಂಟ್ರಿ. ಆದರೆ ನೀರು ಭಾಳ ಕಡಿಮೆ ಇದೆ. ಏನೂ ಇಲ್ಲ ನೀರು. ಜೋಗ ಜಲಪಾತಕ್ಕೆ ಸುಸ್ವಾಗತ ಅಂತ ಬರೆದಿದ್ದಾರೆ. ಸ್ವಾಗತ ಮಾಡೋಕ್ಕೆ ರಾಜ, ರಾಣಿ, ರೋರರ್, ರಾಕೆಟ್ ಯಾವುದೂ ಇಲ್ಲ ಅನಿಸ್ತದೆ. ಓನ್ಲಿ ಮ್ಯಾನೇಜ್ಮೆಂಟ್ನವರು ಸ್ವಾಗತ ಮಾಡಬೇಕು. ಏನಿದು ಫುಲ್ಲಾಗಿ ಮೇಲಿಂದ ನೀರು ಫಾಲ್ ಆಗುತ್ತಲ್ಲ, ಆ ಮಜಾ ನೋಡೋದೇ ಬೇರೆ. ಆದರೆ ಜಸ್ಟ್ ವಿ ಹ್ಯಾವ್ ಟು ಎಂಜಾಯ್ ದ ನೇಚರ್ ಟುಡೇ, ಐ ಥಿಂಕ್. ನೀವು ಒಳ್ಳೆ ಮಾನ್ಸೂನ್ ಸೀಸನಿಗೆ ಬಂದರೆ ಆಲ್ಮೋಸ್ಟ್ ಈ ರೋಡ್ ಎಲ್ಲ ಫುಲ್ ಆಗಿರ್ತೈತೆ, ಅಷ್ಟು ಟ್ರಾಫಿಕ್ ಇರುತ್ತೆ. ನಿಮಗೆ ಪಾರ್ಕಿಂಗ್ ಮಾಡೋಕ್ಕೂ ಸಹ ಜಾಗ ಸಿಗಲ್ಲ. ರೋಡಲ್ಲೇ ಎಲ್ಲ ಪಾರ್ಕಿಂಗ್ ಮಾಡಿ ಹೋಗಿರ್ತಾರೆ. ಇಲ್ಲಿಂದ ಪಾರ್ಕಿಂಗ್ ಮಾಡಿ, ಯಾಕೆ 2 ಕಿಲೋಮೀಟ್ರ್ ಇದೆ ಇಲ್ಲಿಂದ ನಿಮಗೆ ಫಾಲ್ಸ್. ಸೊ ನಿಮಗೆ ಫಾಲ್ಸ್ ವ್ಯೂ 2 ಕಿಲೋಮೀಟ್ರ್ ಇದೆ. ಇಲ್ಲಿಂದಾನೇ ನಿಮಗೆ ಪಾರ್ಕಿಂಗ್ ಮಾಡಿ ದಾರಿಯಾಗೇ ಹೋಗಿರ್ತಾರೆ. ಸೊ ನಿಮಗೆ ನೋಡೋಕ್ಕೂ ಸಹ ಸಿಗಲ್ಲ. ಪಾರ್ಕಿಂಗ್ ಮಾಡಿ 2 ಕಿಲೋಮೀಟ್ರ್ ವಾಕ್ ಮಾಡಿಕೊಂಡೇ ಹೋಗ್ಬಿಡ್ತಾರೆ. ಈಗ ಸೀಸನ್ ಇಲ್ಲ, ಸೊ ಮಳೆ ಕಡಿಮೆ ಇದೆ, ಇನ್ನೂ ಆಗಿಲ್ಲ ಮಳೆ.
ಸೊ ಫಾಲ್ಸು ಮೇ ಬಿ ಫುಲ್ ಆಗಿಲ್ಲ, ಹಾಗಾಗಿ ಜನನೇ ಇಲ್ಲ ಇಲ್ಲಿ. ಓನ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ, ಏನು ಹೆವಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ನಾವು ಲಾಸ್ಟ್ ಇಯರ್ ಬಂದಾಗ ಕಾರಲ್ಲಿ ಈ ಪ್ಲೇಸಲ್ಲೇ ಪಾರ್ಕಿಂಗ್ ಮಾಡಿ ಹೋಗಿದ್ದು ನಾವು. ಈಗ ಇಲ್ಲಿ ಎಲ್ಲ ಚರಂಡಿ ವ್ಯವಸ್ಥೆ UGD ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಅಂಗಡಿಯಲ್ಲಿ ನಿಮಗೆ ತಿಂಡಿ, ಟೀ, ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ಒಂದೊಂದು 2-2 ತಾಸು ನಿಮಗೆ ಪಾರ್ಕಿಂಗು ಕ್ಯೂವಲ್ಲಿ ನಿಂತ್ಕೋಬೇಕಾಗ್ತದೆ ಪಾರ್ಕಿಂಗ್ ಮಾಡೋಕ್ಕೆ. ಇದಕ್ಕೆ ಟಿಕೆಟ್ ಇರುತ್ತೆ. ಇಬ್ರದ್ದು ತೊಗೊಂಬಿಡಿ. ಬೈಕಿಗೆ ಎಷ್ಟು ಚಾರ್ಜು? 20. ಮೀನ್ಸ್ ಬೈಕಿಗೆ 20 ರೂಪಾಯಿ ಅಂತೆ, ಅಡಲ್ಟ್ಸಿಗೆ 10 ರೂಪಾಯಿ ಅಂತೆ. ಸೊ ಒಬ್ಬರಿಂದ 30 ರೂಪಾಯಿ ಆಯಿತು. 20 ರೂಪಾಯಿ ಬೈಕು, 10 ರೂಪಾಯಿ ಟಿಕೆಟ್ ಪರ್ ಪರ್ಸನ್. ಸೊ ಅವರಿಗೆ ನಮ್ಮದು ಸೇರಿ ಇಬ್ರದ್ದು 60 ರೂಪಾಯಿ ಆಗಿದೆ. ಎಲ್ಲ ಇಲ್ಲಿ ಹೆವಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹೌದಾ? ನೋಡ್ಬೋದು ನೀವು ಇಲ್ಲಿ ಫಾಲ್ಸಲ್ಲಿ ಅಷ್ಟೇ ನೀರಿಲ್ಲ ಅಂತೆ, ಸ್ವಲ್ಪ ಇದೆ ಅಂತೆ. ಏನೋ ಒಂದು ಮಾಸ್ಟರ್ ಪ್ಲ್ಯಾನಿಂಗ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀರು ಭಾಳ ಕಡಿಮೆ ಇದೆ, ಲೆಕ್ಕಕ್ಕೆ ಇಲ್ಲ. ಏನೋ ಬರ್ತಾ ಇದೆ, ಇಲ್ಲ ಅಂದಂಗೆ ಬರ್ತಾ ಇದೆ ನೀರು. ನೀವು ನೋಡ್ಬೋದು, ಭಾಳ ಕಡಿಮೆ ಬರ್ತಾ ಇದೆ. ಇಲ್ಲಿ ನೋಡಿ, ಜನನೂ ಅಷ್ಟು ಯಾರೂ ಇಲ್ಲ, ಕಡಿಮೆ ಬರ್ತಾಯಿದೆ, ಭಾಳ ಕಡಿಮೆ ಇದೆ ನೀರು. ನೀರೇ ಇಲ್ಲ. ನೀರಿದ್ರೆ ಅದು ಒಂದು ಬರುತ್ತೆ, 5 ಬರ್ತಾವಂತವು ಟೋಟಲು. ಈಗ ಸದ್ಯಕ್ಕೆ 2 ಬರ್ತಾಯಿತ್ತು, ಅದನ್ನು ಬರ್ತಾ ಇದ್ದಾವೆ. ಅದು ಏನು ನೀರು ಸ್ವಲ್ಪ ಬೀಳ್ತಾ ಇದೆ, ಇಲ್ಲ ಅಂದಂಗೆ ಬೀಳ್ತಾಯಿತ್ತು. ನೀರೇ ಇಲ್ಲ, ಭಾಳ ಕಡಿಮೆ. ದಯವಿಟ್ಟು ಯಾರು ಮೇಯಲ್ಲಿ ಬರಬೇಡಿ. ಬಂದರೆ ಜೂನ್ ಜುಲೈಯಲ್ಲೇ ಬರಬೇಕೇನಲ್ಲ? ಜೂನ್ ಜುಲೈಯಲ್ಲಿ ಬಂದ್ರೇ ಅದ್ರದ್ದು ಮಜಾ. ಮೇಯಲ್ಲಿ ಬಂದೀವಿ, ಏನಿಲ್ಲ. ಎಷ್ಟು ಫೋಟೋಗೆ? ಅದು ಇದು ಹಾರ್ಡ್ ಕಾಪಿ ಆದರೆ 120. ಹಾಂ, ಅದು ಸಾಫ್ಟ್ ಕಾಪಿ ಆದರೆ 30 ರೂಪೀಸ್ ಒಂದು ಫೋಟೋಗೆ. ಬರೀ ಸಾಫ್ಟ್ ಕಾಪಿ ಕೊಡ್ತೀರಾ? ಹಾಂ, ಫೋನಿಗೆಲ್ಲೇ ಹಾಕೊಡ್ತೀವಿ. ಏನು ಸೈಜ್ ಅದು ಇದು ಕೊಡೋದು ನೀವು? ಇದು ಬಿಗ್ ಸೈಜ್ ಇದೆ, ಬಿಗ್ ಸೈಜ್. A4 ಸೈಜಾ? 120 ರೂಪೀಸ್ ಒಂದು ಫೋಟೋಗೆ. ಒಂದು ಫೋಟೋಗೆ. ಅಂದರೆ ನ್ಯಾಚುರಲ್ ಎಲ್ಲ ಸೆಟ್ ಮಾಡಿಕೊಡ್ತೀರಾ? ನ್ಯಾಚುರಲ್ ವಾಟರ್ ಎಲ್ಲ ಸೆಟ್ ಮಾಡಿಕೊಡ್ತೀರಾ? ಇದು ನೋಡ್ಕೊಡ್ತೀನಿ. ಹಾಂ, ಅಂದರೆ ಮೇಯಲ್ಲಿ ಬಂದ್ರೂ ಈ ಥರ ನೀರಿದೆ ಅಂತ. ಹೌದು. देखेगा जी? 2 बार आए थे मैं, जिंदगी में दूसरी बार मैं आ रहा हूँ सर। पहली बार भी